ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಸಪೋಸ್ ಮಮತಾ ಬ್ಯಾನರ್ಜಿ ಸೋತ್ರೆ ಏನಾಗ್ಬೋದು ಭವಿಷ್ಯದಲ್ಲೇ? ಯಾಕಂದರೆ ಇಲ್ಲಿವರೆಗೆ ಆದಂಥ ಚುನಾವಣೆಗಳು ಬೇರೆ, ಈಗ ಅದರಲ್ಲೂ ವೆಸ್ಟ್ ಬೆಂಗಾಲ್ದಲ್ಲಿ ಆಗುತ್ತಿರೋ ಚುನಾವಣೆ ಬೇರೆ. ಯಾಕಂದರೆ ಈ ದೇಶದ ಹಣೆ ಬರವನ್ನು ಬರೆಯುವಂಥದ್ದು. ಮೋದಿ ಶಾರನ್ನು ಸೋಲಿಸೋದು ಮೋಸ್ಟ್ಲಿ ಅಸಾಧ್ಯ, ಇದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಈಗಾಗಲೇ ವಿರೋಧಿಗಳು ಆರೋಪಿಸುವಂಗ, ಇಂಡಿಯಾ ಗಠಬಂಧನ್ ಸಂಘಟನೆ ಆರೋಪಿಸುವಂಗ EVM ಬೇಡ ಅಂತ ಹೇಳ್ತಾ ಇದ್ರು, ಅಲ್ಲಿ ಮೋಸ ಆಗ್ತದೆ ಅಂತೇಳಿ ಅದು ಕಂಟಿನ್ಯೂ ಅದ. ಹೋಗಲಿ ಅದ್ರ ಜೊತೆ VVPAT ಮಾಡಂತ ಹೇಳಿದರು, ಅದಾಗಲಿಲ್ಲ, ಮುಂದುವರಿತಾ ಇದೆ. ಅವತ್ತರಿಂದ ಸೋಲ್ತೀವಿ ನಾವು ಅಂತ ಹೇಳ್ತಾಯಿದ್ರು ವಿರೋಧ ಪಕ್ಷದವರು. ಮುಗಿದು ಹೋಗ್ಬಿಟ್ಟದ ಅದು. ಇನ್ನು ನೆಕ್ಸ್ಟ್ ಏನಪ್ಪ, ಒಳ ಸುಳ್ಕೋರಿದ್ದಾರೆ ಭಾಳಷ್ಟು ಅಂತೇಳಿ. ಇಲ್ಲೇ ಕಾಂಗ್ರೆಸ್ಗೆ ಆಗಿರ್ಬೋದು, ಇನ್ನುಳಿದ ವಿರೋಧ ಪಕ್ಷಗಳಾಗಿರ್ಬೋದು, ಹೆಚ್ಚಿನ ಸಪೋರ್ಟ್ ಮುಸ್ಲಿಂ ಓಟ್ಗಳಿಂದ ಬರ್ತಾಯಿತ್ತು. ಮುಸ್ಲಿಂ ಓಟ್ಗಳನ್ನ ಕಟ್ ಮಾಡೋದು ಹೇಗಪ್ಪ ವಿಚಾರ ಮಾಡಿದರು. 80-20 ಮಾಡಿದರು, ಮತ್ತೇನೋ ಮಾಡಿದರು. ಅದೇ ಕೆಳಗೆ UCC ತರ್ತಾನಂತ ಹೇಳಿದರು. ಅವೆಲ್ಲ ಸಾಧ್ಯ ಆಗದೇ ಇದ್ದಾಗ ಚುನಾವಣಾ ಆಯೋಗವನ್ನು 2-1ರಿಂದ ಆಯುಕ್ತರನ್ನು ಆರಿಸುವಂಥ ಒಂದು ಕಾನೂನು ಮಾಡಿಕೊಂಡ್ರು. ಅದರ ಪ್ರಕಾರ ಇವತ್ತು ನಮಗೆ ಬೇಕಾದಂಥ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಚುನಾವಣೆ ಒನ್ ಸೈಡೆಡ್. ಇವತ್ತು ಜ್ಞಾನೇಶ್ ಕುಮಾರ್ ಸರ್ಕಾರದ ಪರ ಇರುವಂಗಲ್ಲ ಇದ್ದಾರನ್ನು ಸ್ಪಷ್ಟ ಆಗ್ತಾ ಹೋಗ್ತದೆ. ಚುನಾವಣೆ ನಡೆದು 1-2 ತಿಂಗಳಿಂದ ಅಲ್ಲಿಯ ಫುಟೇಜ್ ಕೊಡೋದಕ್ಕೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಅದು ರಾಹುಲ್ ಗಾಂಧಿ ಹೋರಾಟ ಮಾಡಿದರು, ಏನೂ ಆಗಲಿಲ್ಲ. ಬೋಗಸ್ ಓಟುಗಳ ನಂತರ ಬೋಗಸ್ ಓಟು ಸೇರಿಸಿದ್ರು ಅಂತ ಹೇಳಿದ್ರು, ಅದು ಆಗಲಿಲ್ಲ. ಕೊನೆಗೆ ಈಗ SIR ಮತದಾರ ಪಟ್ಟಿಯನ್ನು ನಾವು ಶುದ್ಧೀಕರಿಸ್ತೀವಿ ಅಂತ ಹೇಳ್ತಾ ಪ್ರತಿ ವರ್ಷ ನಡೀತಾ ಇರ್ತದೆ. ಅದರಲ್ಲಿ ಏನು ಮಾಡ್ತಾ ಹೋಗಿಬಿಟ್ರಪ್ಪ, ಅದು ಸ್ವಲ್ಪ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅಂಥವ್ರನ್ನೆಲ್ಲ ಕಿತ್ತಾಕಿ ನೋಡ್ರಿ. ಇದು ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ 27 ಲಕ್ಷ ಮತದಾರರು ಲಾಸ್ಟ್ ಟೈಮ್ ಹಾಕಿದ್ದಾರೆ ಮತ್ತು ಅವರು ಈ ಸಲ ಇಲ್ಲ ಅವ್ರಿಗೆ. ಇದೇನು ತೋರಿಸ್ತದೆ? ಇನ್ನು 90 ಲಕ್ಷ ಬೇರೆ, ಅದು ಸ್ವಲ್ಪ ಹೇರಾಬೇರಿ ಇದೆಲ್ಲ ಕಟ್ ಮಾಡಿದರು. SIR EVM ಅದೇ ಕಾಲಕ್ಕೆ ಪ್ರಚಾರ ಮಾಧ್ಯಮ ಎಲ್ಲ ಈಗ ಅವ್ರ ಕೈಯಲ್ಲಿ, ಅವ್ರು ಏನು ಹೇಳ್ತಾರೆ ಅದನ್ನು ಹೇಳುವಂಥ ಇವತ್ತು ಎಲ್ಲ ಕಾರ್ಪೊರೇಟ್ ಮಾಧ್ಯಮ ಎಲ್ಲನೂ ಇವತ್ತು ಗೋಧಿ ಮೀಡಿಯಾ ಇಷ್ಟೆಲ್ಲ ಇರೋ ಮುಂದೆ ಇನ್ನು ವಿರೋಧ ಪಕ್ಷಗಳು ಗೆಲ್ಲಕ್ಕೆ ಸಾಧ್ಯನಾ? ಯಾಕಂದ್ರೆ ಈವನ್ ಸುಪ್ರೀಂ ಕೋರ್ಟ್ ಸಹಿತ ಮಮತಾ ಬ್ಯಾನರ್ಜಿ ಅವರಿಗೆ ಸ್ಪಷ್ಟ ಹೇಳಿದ್ದು, ಅಧಿಕಾರಿಗಳು ಯಾವುದಿಲ್ಲ, ಎಲ್ಲರೂ ಒಂದು ಕೇಂದ್ರ ಸರ್ಕಾರದವರಿರಲಿ ರಾಜ್ಯ ಸರ್ಕಾರದವ್ರು ಇರಲಿ ಅಂದರೆ. ಕೊನೆಗೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿರಲಿ ಅಂತ ಅಂದಿದ್ದಾರೆ. ಏನೋ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅದ ಇರ್ಲಿಕ್ಕೆ ಏನಾಗ್ತಿತ್ತು? ಡಬಲ್ ಇಂಜಿನ್ ಸರ್ಕಾರ ಇದ್ದರೆ ಎರಡೂ ಅಧಿಕಾರಿಗಳು ಅವರ ತಮಗೆ ಹೇಗೆ ಬೇಕಾಗ ಗದ್ದಲ ಮಾಡುವಂಥ ಸಾಧ್ಯತೆಗಳಿದ್ದು. ಅದಕ್ಕೆ ಇವತ್ತು ಬಂದಿದ್ದೇನಪ್ಪ ಅಂತಂದ್ರೆ, ಸಪೋಸ್ ಇವತ್ತು ಸೋತ್ರ ಮಮತಾ ಬ್ಯಾನರ್ಜಿ ಅವರು ಈ ದೇಶದ ವಿರೋಧ ಪಕ್ಷಗಳು ಗಾಯಬ್. ಮುಂದೆ ರಾಹುಲ್ ಗಾಂಧಿ ಒಬ್ಬರಿಂದ ಅಸಾಧ್ಯ, ಮಮತಾ ಬ್ಯಾನರ್ಜಿಯಿಂದ ಅಸಾಧ್ಯ. ಇನ್ನೊಬ್ಬ ಇಲ್ಲೇ ಕೇಜ್ರಿವಾಲ್ ಒಬ್ಬ ಏಕಾಏಕಿ ಮೇಲಂಥ ಒಬ್ಬ ರಾಜಕಾರಣಿ, ಅವರು ಕಾರ್ಪೊರೇಟ್ ಪರ ಇದ್ದಂಥವ್ರು, ಆದರೂ ಸೋಷಲಿಸಮ್ ಕೆಲವೊಂದಿಷ್ಟು ಮನಸ್ಸಿದ್ದಂಥವ್ರು, ಕನ್ವಿನ್ಸ್ ಮಾಡಿ ತಿಳ್ಕೊಳ್ಳೋಂಥವ್ರು. ಯಾಕಂದ್ರೆ ಸಾಫ್ಟ್ ಹಿಂದುತ್ವ ಅನ್ರಿ, ಹಿಂದೂಗಳನ್ರಿ, ಏನೋ ಅಂತ ಕರೀರಿ, ಸಂದರ್ಭ ತಕ್ಕಂಗೆ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳೋರು. ಉಸಿರು ಒಳ್ಳೆ ಅಂದ್ರೂ ಅಡ್ಡಿ ಇಲ್ಲ. ಆದರೆ ಉಳಿದ ರಾಜಕಾರಣಿಗಳು ನೋಡಿದಾಗ ಅವರಷ್ಟು ಭ್ರಷ್ಟರಲ್ಲ, ತುಳುಗರಲ್ಲ, ಹಾಡ ಆಗಲು ಧರಣಿ ಮಾಡುವಂಥವ್ರಲ್ಲ, ಕಮಿಷನ್ ರೂಪದಲ್ಲಿ ಪಡೆಯೋರಲ್ಲ ಅನ್ನೋದು ಪ್ರೂವ್ ಆಗಿದೆ. ಇಲ್ಲಿವರೆಗೆ BJP ಸಾಕಷ್ಟು ಪ್ರಯತ್ನ ಮಾಡಿತ್ತು ಅವರನ್ನು ED ಒಳಗೆ ಸಿಗಿಸಿ. ಒಬ್ಬ ಈ ವ್ಯಕ್ತಿ ಭ್ರಷ್ಟಾಚಾರಿ ಪ್ರೂವ್ ಮಾಡಲಿಕ್ಕೆ ಇವತ್ತಿಗೆ ಆಗಿಲ್ಲ, ಇನ್ನು ನಾಳೆ ಗೊತ್ತಿಲ್ಲ. ಆಗುವ ಸಾಧ್ಯತೆಗಳು ಭಾಳಷ್ಟು ಕಡಿಮೆ. ಈಗಾಗಲೇ ಕೆಳಗಿನ ಕೋರ್ಟ್ಗಳೇ ಅದು ರಿಜೆಕ್ಟ್ ಆಗಿದೆ. ಇನ್ನು ಹೈಕೋರ್ಟ್ನಲ್ಲಿ ಏನಾಗಿದೆ ನೋಡೋಣ ಅದನ್ನು. ಅದೇನೂ ಇರಲಿ, ಈಗ ನಾನು ಪ್ರಶ್ನೆ ಮಾಡೋದು ಇದಕ್ಕೆ ಉತ್ತರ ಇವತ್ತು ಹುಡುಕಬೇಕಾಗಿದೆ. ಮೋದಿ ಶಾರ್ ಅವರ ವಿರುದ್ಧ ಯಾರು? ಈಗಾಗಲೇ ಅವರಿಂದ RSS ಬಲಿಷ್ಠವಾದಂಥ ಸಂಘಟನೆ ಅದ. ಆಮೇಲೆ ಇಡೀ ಆಡಳಿತ ವ್ಯವಸ್ಥೆ ಅವ್ರಿಗೆ ಆಗದ. ಈವನ್ ನ್ಯಾಯಾಂಗದ ಕೆಲವು ನಿರ್ಣಯಗಳು ಸಹಿತ ಸರ್ಕಾರದ ಪರ ಬರ್ತಾ ಇದ್ದಾವ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನೇನು ಉಳಿದದ ED, CBI, IT ಯಾವ ಸಂಸ್ಥೆ ತೊಗೊಳ್ರಿ, ಎಲ್ಲನೂ CAG ಇರಲಿ, ಮತ್ತೇನು ಇರಲಿ, ಎಲ್ಲ ಅವ್ರು ಹೇಳಿದಂಗೆ ಕೇಳುವಂಥ
ಅಂದಾಗ ವಿರೋಧ ಪಕ್ಷಗಳು ಗೆಲ್ಲುವುದು ಎಲ್ಲಿದೆ? ಸಾಧ್ಯನಾ ಗೆಲ್ಲೋದಕ್ಕೆ? ಅಧಿಕಾರದೊಳಗೆ ಸಾಧ್ಯನಾ? ಹೈಲಿ ಇಂಪಾಸಿಬಲ್. ಉಳಿತೇನೋ ಜನಪರ ಹೋರಾಟ ಒಂದೇ, ಜನರೊಂದಿಗೆ ಬೆರೆತು ಹೋರಾಟ ಮಾಡೋದು ಒಂದು. ಅದು ಯಾರಿಂದ? ಈ ದೇಶದಲ್ಲಿ ಮ್ಯಾಕ್ಸಿಮಮ್ ಯಾರಿದಾರಪ್ಪ? 90% ದುಡಿದ ವರ್ಗದ ರೈತರದಾರ, ದಲಿತರದಾರ, ಹಿಂದುಳಿದವರು ಅದಾರ, ಕಾಡು ಜನ ಅಂದ್ರೆ ಆದಿವಾಸಿಗಳಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಇವರೆಲ್ಲರೂ ಒಂದು ಮಾಡುವಂಥ ಒಂದು ದೊಡ್ಡ ಸಂಘಟನೆ ಹೋರಾಟ ಆಗಬೇಕಾಗಿದೆ. ಇದನ್ನು ಯಾರು ಮಾಡ್ಬೋದು? ಅಂಥ ವ್ಯಕ್ತಿತ್ವ ಯಾರ್ದೈತಿ ಇವತ್ತು ಇಂಡಿಯಾದಲ್ಲೇ? ಸಹಜವಾಗಿ ಗಮನ ಹರಿಸಿದಾಗ ವಿಶೇಷವಾಗಿ ರೈತ ಲೀಡರಲ್ಲದ, ರೈತ ನಾಯಕರಲ್ಲದ, ಅದರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ನಾವು ಇದು ನೋಡ್ತಾ ಇದ್ದೀವಿ. ಯಾಕಂದರೆ ಒಂದು ವರ್ಷ ತನಕ ಹೋರಾಟ ಮಾಡಿದರು, ಕಾಲೇ ಕಾನೂನನ್ನು ಬದಿಗೆ ಸರಿಸಿದ್ರಷ್ಟೇ ವಿನ ಅದು ರದ್ದಾಗಿಲ್ಲ. 400 ಪಾರ್ ಆದಾಗ ಅದು ನಕ್ಕಿ ಆಗ್ತದೆ. 400 ಪಾರ್ ನೀವು ನೆಕ್ಸ್ಟ್ ಟೈಮ್ ಇದು ಆಗೋದ್ರೆ ಯಾರು ವಿರೋಧ ಪಕ್ಷ ಇಲ್ಲಲ್ಲೇ. ಏನೋ ಒಂದು ಟೈಮ್ ಅವ್ರದ್ದು ಬ್ಯಾಡ್ ಟೈಮ್ 240 ನಿಂತಿತ್ತು, ಅದಂತ ಅವ್ರು ಜಾಗೃತರಾಗಿದ್ದಾರೆ. ಇವತ್ತೆಲ್ಲನೂ ಅವ್ರು ಹೇಳಿದಂಗೆ ಕೇಳುವಂಥ ಪರಿಸ್ಥಿತಿ. ಇವನ್ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪಗಳಿದ್ದಾವೆ, ಕಣ್ಣು ಕಾಣ್ತಾ ಇದ್ದಾವೆ. ಅದಕ್ಕೆ ದೊಡ್ಡ ಸಾಕ್ಷಿ ಅಂದರೆ ನ್ಯಾಯಾಂಗನೇ ಹೇಳ್ಕೊಡಿತು, ನೀವು ಇದ್ದಂಥವ್ರು ಏನಪ್ಪ ಅಂದ್ರೆ ಈ ಚುನಾವಣಾ ಆಯುಕ್ತರನ್ನು ಆರಿಸೋ ಮುಂದೆ ನೀವು ರೂಲ್ಸ್ ಮಾಡ್ಕೊಳ್ರಿ ಅಂತ. ಅವ್ರು ಮಾಡ್ಕೊಂಡ್ಬಿಟ್ರು. ಸರ್ಕಾರದಿಬ್ಬರು, ವಿರೋಧ ಪಕ್ಷದ ಒಬ್ಬ. ಈಗ ಅವ್ರ ಕೈಯಲ್ಲಿ ಈ ಚುನಾವಣಾ ಆಯೋಗ ಈ ದೇಶದ ಪ್ರಜಾಪ್ರಭುತ್ವ ರಕ್ಷಕ. ಅದೇ ಇವತ್ತೇನಾಗಿಬಿಟ್ಟದಪ್ಪ ಅಂದ್ರೆ ಅದು ಉತ್ತರ ಸಿಗದ ಮಟ್ಟಿಗೆ ಸರ್ಕಾರದ ಪರ ನಿರ್ಧಾರ ತೊಗೊಳ್ಳಿಕ್ಕತ್ತದ. ಹೀಗಾಗಿ ಇನ್ನು ಮುಂದೆ ಏನು ಇದಕ್ಕೊಂದೇ ಏನು ಜನಪರ ಹೋರಾಟ ಮಾಡೋರು ಯಾರು? ಲೀಡರ್ ಯಾರಿದ್ದಾರೆ? ಪ್ರಾಮಾಣಿಕರು ಯಾರಿದ್ದಾರೆ? ಇವತ್ತು ಯುದ್ಧದಲ್ಲಿ ಹುಡುಕಬೇಕಾಗಿದ್ದು ಮೊದಲನೇದಾಗಿ ರಾಹುಲ್ ಗಾಂಧಿ, ಎರಡನೇದಾಗಿ ಮಮತಾ ಬ್ಯಾನರ್ಜಿ, ಮೂರನೇದಾಗೆ ಕೇಜ್ರಿವಾಲ್. ಇವ್ರ ಮೇಲೆ ಆರೋಪಗಳು ಇಲ್ಲಂತಲ್ಲ, ಇವ್ರ ಮೇಲೂ ಇದ್ದಾವೆ. 3 ಜನ ಮೇಲೆ ಆರೋಪಗಳಿದ್ದಾವೆ. ಆದರೆ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಅವ್ರಲ್ಲದ. ಇವ್ರ ಮಾತು ಕೇಳುವಂಥ ಕೆಲವು ಜನ ಇದ್ದಾರೆ, ಇವ್ರು ಬೆಂಬತ್ತು ಅಂತ ಅವರಿದ್ದಾರೆ. ಸಂಘಟನೆ ಆಗ್ತದೆ. 3 ಕೂಡಿದ್ರೆ ಇಲ್ಲ, ಬಡದಾಳೆ ಸಾಯೋದು. ಇವ್ರನ್ನೂ ಕೂಡಿ ಎಷ್ಟಲ್ಲ ಬರೋ ಕೂಡಿದ್ರೆ ಆಗೋದಿಲ್ಲ. ಇಲ್ಲಿ ರೈತರಿಗೆ ತಿಳಿಸಿ ಹೇಳಬೇಕು, ಇಲ್ಲಿ ಹಿಂದುಳಿದವ್ರಿಗೆ ತಿಳಿಸಿ ಹೇಳಬೇಕು, ಬಿದ್ದ ಸಮುದಾಯಕ್ಕೆ ತಿಳಿಸಿ ಹೇಳಬೇಕು, ದಲಿತರಿಗೆ ಹೇಳಬೇಕು, ಆದಿವಾಸಿಗೆ ಹೇಳಬೇಕು, ಅಲ್ಪಸಂಖ್ಯಾತರಿಗೆ ಹೇಳಬೇಕು. ಇವನ್ನೆಲ್ಲರೂ ಒಟ್ಟಿಗೆ ತೊಗೊಂಡು ಏನಾದರೂ ಒಂದು ಬದಲಾವಣೆ ಕ್ರಾಂತಿ ರೂಪದ ಹೋರಾಟ ಮಾಡಿದಾಗ ಮಾತ್ರ ಈ ವ್ಯವಸ್ಥೆ ಚೇಂಜ್ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ 2029ರಾಗ 400 ಪಾರ್ ನಿಶ್ಚಿತ. ಇವತ್ತು ತಮ್ಮ ಸ್ವಾರ್ಥನ ಕೇಜ್ರಿವಾಲ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, 3 ಜನ ಕೆಲವೊಂದು ಟೈಮ್ದಾಗ ತಪ್ಪುಗಳನ್ನು ಮಾಡಿದ್ದಾರೆ ಅವರು ಒಂದಾಗೋ ಸಂದರ್ಭದಲ್ಲಿ. ಮತ್ತು ನಿತೀಶ್ ಕುಮಾರ್ ಅಂತ ಇವತ್ತು ಅವರು ಸುತ್ತಿ ಹೋಗ್ಬಿಟ್ಟು ಮುಗಿದೋಗ್ಬಿಟ್ಟು ಇತಿಹಾಸ ಗರ್ಭಕ್ಕೆ ಸೇರಿದರು. ಅವ್ರ ಬಗ್ಗೆ ಭಾಳಷ್ಟು ಆಸೆ. ನಿತೀಶ್ ಕುಮಾರ್ ಏನೋ ಬದಲಾವಣೆ ಆಗ್ಬೋದು. ಸಮಾಜವಾದ ಪಕ್ಷದ ಬಂದಂಥವರು ಸಮಾಜವಾದಿ ಇದ್ದಾರೆ. JP ಅವ್ರ ಜೊತೆಗೆ ಬೆಳೆದು ಬಂದವರಿದ್ದಾರೆ. ಅದೇ ಕಾಲಕ್ಕೆ ಜಯಪ್ರಕಾಶ್ ನಾರಾಯಣ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಲೋಹಿಯಾರನ್ನು ಸಮೀಪದಿಂದ ನೋಡಿದವರಿದ್ದಾರೆ. ಏನೋ ಬದಲಾವಣೆ ತರಬಹುದು ಅಂತಿತ್ತು. ಕೊನೆಗೆ ತಾವನ್ನ BJPಗೆ ಮಾರ್ಕೊಂಡಿದ್ದು ನಾವು ನೋಡಿದ್ವಿ. ಇವರು 3 ಮಂದಿ ಕ್ಯಾಂಡಿಡೇಟ್, 3 ಜನ ಹೆಂಗಿದ್ದಾರೆ. ಅದರಲ್ಲಿ ಸೀನಿಯರು ಮಮತಾ ಬ್ಯಾನರ್ಜಿ, ನಂತರ ರಾಹುಲ್ ಗಾಂಧಿ, ಜೊತೆಗೆ ಕೇಜ್ರಿವಾಲ್. ಇವರು ಕೂಡಿಕೊಂಡು ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ, ಈ ದೇಶಕ್ಕೆ ಹೊಸ ವ್ಯವಸ್ಥೆ ತರೋದಕ್ಕೆ ಪ್ರಯತ್ನ ಮಾಡ್ಬೋದೇನೋ. ಅದು ಕೂಡ್ತಾರೆ ಇವರು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಕೂಡಿಲ್ಲ ಅಂದರೆ ಈ ದೇಶಕ್ಕೆ ಭವಿಷ್ಯ ಏನು? ಒಂದು ಡಿಕ್ಟೇಟರ್ ಅಂದ್ಬಿಟ್ಟು ಮತ್ತೊಂದಿಲ್ಲ. ಮತ್ತಷ್ಟು ಮೋದಿ ಶಾರ್ ಅವರು ಇನ್ನಷ್ಟು ಗಟ್ಟಿ ಆಗ್ತಿರೋ ಮತ್ತೇನಾಗೋದಿಲ್ಲ. ಈ ದೇಶದ ಭವಿಷ್ಯ ತಿಳುವಳಿಕಿದ್ದಂಥ ನಾಯಕರು ಒಂದಾಗಬೇಕಾಗ್ಯದ. ಅದೊಂದೇ ಏನೋ ನೋಡೋಣ ಇವತ್ತು ಏನು ರಿಸಲ್ಟ್ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಮಮತಾ ಅವ್ರಿಗೆ ಗೆದ್ದರೆ ಹೊಸದೇನೋ ಆಗ್ಬೋದು, ಬಟ್ ಏನು ಗೊತ್ತಿಲ್ಲ. ಆದರೆ ಇನ್ನಷ್ಟು ಕೆಳಗೆ ಹೋಗಿ ತಪ್ಪಬೋದೇನೋ, ಹೊಸ ಒಂದು ವ್ಯವಸ್ಥೆ ಬರ್ಬೋದೇನೋ ಒಂದು ಆಸೆ. ಆದರೆ ಸೋತ್ರ ಈಗ ಹೇಳೋದಂಥ ದಾರಿ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು
ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.